ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇಡೀ ದೇಶಕ್ಕೆ ಒಂದೇ ಬಾರಿಗೆ ಚುನಾವಣೆ ನಡೆಸಬೇಕು. ಪದೇ ಪದೇ ಚುನಾವಣೆ ನಡೆಸೋದ್ರಿಂದ ಪದೇ ಪದೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೆ. ಇದು ದೇಶದ ಅಭಿವೃದ್ಧಿಗೆ ತೊಡಕನ್ನು ಉಂಟು ಮಾಡುತ್ತೆ. ಜೊತೆಗೆ ಪದೇ ಪದೇ ಚುನಾವಣೆ ಮಾಡುವುದರಿಂದ ಖರ್ಚು ಜಾಸ್ತಿ. ಒಂದೇ ಬಾರಿ ಚುನಾವಣೆ ನಡೆಸಿದರೆ ಲೋಕಸಭೆ ಹಾಗೂ ವಿಧಾನಸಭೆಗೆ ಏಕಕಾಲದಲ್ಲಿ ಪ್ರತಿನಿಧಿಗಳನ್ನು ಆರಿಸಲು ಸಾಧ್ಯ ಆಗತ್ತೆ ಮತ್ತು ಚುನಾವಣೆಯ ಖರ್ಚು ಕಡಿಮೆಯಾಗುತ್ತೆ ಅನ್ನುವಂತಹ ವಾದವನ್ನು ಮುಂದಿಟ್ಟು ಕೇಂದ್ರ ಸರ್ಕಾರ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ 2014ರಲ್ಲಿ ಘೋಷಿಸಿದ್ದಂತಹ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಿಸಿದ ಸಂವಿಧಾನದ ತಿದ್ದುಪಡಿ ವಿಧೇಯಕವನ್ನು ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ದೇಶಕ್ಕೊಂದೇ ಮತದಾನ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಸರ್ಕಾರಗಳನ್ನು ಆರಿಸ್ತಾರೆ. ದೇಶದ ಹಿತಕ್ಕೆ ಆದ್ಯತೆಯನ್ನು ಕೊಟ್ಟು ಅಥವಾ ಹಾಗೆ ಅಂದಾಜಿಸಿ ಜನ ಮತದಾನವನ್ನು ಮಾಡ್ತಾರೆ. ನಮ್ಮ ದೇಶದಲ್ಲಿ 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಆರಂಭ ಆದಲ್ಲಿಂದ 1967ರವರೆಗೆ ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಗೆ ಏಕಕಾಲದಲ್ಲಿ ಚುನಾವಣೆಗಳು ನಡೀತಾ ಇದ್ವು. ಆದರೆ ನಂತರ ಸರ್ಕಾರಗಳು ಉರುಳಿ ಆಯಾರಾಮ್ ಗಯಾರಾಮ್ ಅನ್ನುವಂತಹ ಪರಂಪರೆ ಶುರುವಾದ ಮೇಲೆ ದೇಶದಲ್ಲಿ ನಾನಾ ರಾಜ್ಯಗಳಲ್ಲಿ ಮಧ್ಯಂತರ ಚುನಾವಣೆಗಳು ನಡೆದು, ಅಷ್ಟೇ ಏಕೆ ದೇಶದ ಲೋಕಸಭೆಯೂ ಕೂಡ ಕೆಲವೊಮ್ಮೆ 1970ರ ದಶಕದ ಅಂತ್ಯದಲ್ಲಿ, 1990ರ ದಶಕದಲ್ಲಿ, 1996ರ ಚುನಾವಣೆ ನಂತರ 98ರಲ್ಲಿ ಮತ್ತು 99ರಲ್ಲಿ ಎಲೆಕ್ಷನ್ ಬಂದಿರುವಂಥದ್ದಿರ್ಬೋದು. ಹೀಗೆ ನಡುವಲ್ಲಿ ವಿಸರ್ಜನೆಗೊಂಡು ಮಧ್ಯಂತರ ಚುನಾವಣೆಗಳು ನಡೆದು ವಿಧಾನಸಭೆ ಚುನಾವಣೆಗೆ ಬೇರೆ ಬೇರೆ ಅವಧಿ, ಲೋಕಸಭೆ ಚುನಾವಣೆಗೆ ಬೇರೆ ಬೇರೆ ಅವಧಿ ಅನ್ನುವಂಥದ್ದು ಆಗಿಬಿಟ್ಟಿದೆ. ಈಗ ಇದೆಲ್ಲವನ್ನು ತೊಡೆದು ಹಾಕಿ ಏಕಕಾಲದಲ್ಲಿ ಒಂದೇ ಚುನಾವಣೆಯ ಮೂಲಕ ಜನಪ್ರತಿನಿಧಿಗಳ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಬಿಜೆಪಿಯ ದೃಢವಾದಂತಹ ನಿಲುವು. ಪ್ರಧಾನಮಂತ್ರಿ ಮೋದಿಯವರು ಕೂಡ ಇದನ್ನು ಕೆಂಪುಕೋಟೆಯ ಮೇಲಿನ ಭಾಷಣದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಮೋದಿ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಿಸಿದ ಸಂವಿಧಾನಕ್ಕೆ 129ನೇ ತಿದ್ದುಪಡಿಯ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ. ಬಹಳ ಮುಖ್ಯವಾಗಿ ಈ ಹೊಸ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಒಂದು ಹೊಸ ಆರ್ಟಿಕಲ್ ಸೇರ್ಪಡೆ ಆಗೋದಿದೆ. ಸಂವಿಧಾನದ ಆರ್ಟಿಕಲ್ 82ರ ನಂತರ 82A ಎನ್ನುವ ಹೊಸ ವಿಧಿಯನ್ನು ರಚಿಸೋದಕ್ಕೆ ಕೇಂದ್ರ ಸರ್ಕಾರ ಯೋಚಿಸಿದೆ. ಜೊತೆಗೆ ಇತರೆ 3 ವಿಧಿಗಳಿಗೂ ಕೂಡ ಹೊಸ ತಿದ್ದುಪಡಿಗಳನ್ನು ಸೇರ್ಪಡೆ ಮಾಡಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ. ಇದೆಲ್ಲದರ ಉದ್ದೇಶ ದೇಶಕ್ಕೆ ಒಂದೇ ಎಲೆಕ್ಷನ್ ನಡೆಸಿ ಅದರ ಮೂಲಕ ಸರ್ಕಾರಗಳನ್ನು ರಚನೆ ಮಾಡಿಸುವಂಥದ್ದು. ಇದು ಜಾರಿಯಾಯಿತು ಅಂದರೆ ಇನ್ನು ಮುಂದೆ ಸರ್ಕಾರಗಳು ಮಧ್ಯಂತರದಲ್ಲಿ ಉರುಳಿ ಹೋದರೆ ನಡೆಯಲಿರುವಂತಹ ಮಧ್ಯಂತರ ಚುನಾವಣೆ ಕೇವಲ ಮಧ್ಯಂತರ ವಿಧಾನಸಭೆ ಅಥವಾ ಮಧ್ಯಂತರ ಲೋಕಸಭೆ ರಚನೆಗಷ್ಟೇ ಸೀಮಿತ ಆಗಲಿದೆ. ಅಂದರೆ ಲೋಕಸಭೆಯ ಒಟ್ಟು ಅವಧಿಯ ನಡುವೆ ಸರ್ಕಾರ ಉರುಳಿ ಹೋಗಿ ಚುನಾವಣೆ ಎದುರಾಯಿತು ಅಂತಾದರೆ ಬಾಕಿ ಉಳಿದಿರುವ ದಿನಗಳಿಗೆ, ಎಕ್ಸ್ಪೈರಿ ದಿನಗಳಿಗೆ ಮಾತ್ರ ಅನ್ವಯ ಆಗುವಂತೆ ಮಧ್ಯಂತರ ಚುನಾವಣೆ ನಡೆದು ನಂತರ ಯಥಾ ಪ್ರಕಾರ ಜನರಲ್ ಎಲೆಕ್ಷನ್ ನಡೆಯಲಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯಲ್ಲಿ. ದೇಶಕ್ಕೊಂದೇ ಮತದಾನ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಒಂದಾಗದ ಕಮಲ. ಈ ಫೋಟೋವನ್ನು ನೋಡಿ, ನಡುವೆ 2 ಚೇರ್ಗಳು, ಖಾಲಿ ಕುರ್ಚಿಗಳಿದ್ದಾವೆ. ಇವರು ಕೈ ಮುಗಿದಿದ್ದಾರೆ, ಅವರು ಕೈ ಮುಗಿದಿದ್ದಾರೆ. ಇದನ್ನು ನೋಡಿದರೆ ನೀವು ಅಲ್ಲೇ ಇರಿ, ನಾವು ಇಲ್ಲೇ ಇರ್ತೀವಿ ಅನ್ನುವಂತಹ ರೀತಿಯಲ್ಲಿ ಇಬ್ಬರು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಅದು ಕೈ ಮುಗಿದಿರುವಂತಹ ರೀತಿಯನ್ನು ನೋಡಿದ್ರೂ ಕೂಡ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ಅದು ಬಿಟ್ಟರೆ ನಮ್ಮ ನಡುವೆ ಏನೂ ಇಲ್ಲ ಅನ್ನುವಂತೆ ಕಾಣ್ತಾ ಇದೆ ಇಬ್ಬರ ನಮಸ್ಕಾರಗಳ ಈ ಒಂದು ಪೋಸ್ಟ್. ವಿಜೇಂದ್ರ ಹಾಗೂ ಬಸನಗೌಡ ಪಾಟೀಲ್ರ ಈ ಒಂದು ಪೋಸ್ಟ್ ನೋಡಿದರೆ, ಈ ಫೋಟೋ ನಿನ್ನೆ ಕಲಾಪದ ವೇಳೆ ತೆಗೆದಂಥದ್ದು. ಇಷ್ಟಕ್ಕೂ ಬೆಳಗಾವಿ ಅಧಿವೇಶನದ ವೇಳೆಯಲ್ಲಾದರೂ ಬಿಜೆಪಿ ನಾಯಕರು ಒಂದಾಗ್ತಾರಾ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಆಗೊಮ್ಮೆ ಈಗೊಮ್ಮೆ ಅನಿವಾರ್ಯವಾಗಿ ಒಂದಾದವರಂತೆ ಕಂಡರೂ ಬಿಜೆಪಿ ನಾಯಕರಿಗೆ ಬೇರೆ ಬೇರೆ ದಾರಿಯೇ ಹಿತವಾಗಿ ಕಾಣ್ತಾ ಇದೆ. ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಬಂದ ಮೇಲೆ ವಿಜೇಂದ್ರ ವಿರುದ್ಧ ನೇರ ವಾಗ್ದಾಳಿ ಮಾಡದೇ ಇದ್ರು ಯತ್ನಾಳ್ ಅವರ ವಿರೋಧ ಯಥಾಪ್ರಕಾರವಾಗಿ ಮುಂದುವರೆದಿದೆ. ಹಾಗೆಯೇ ಯತ್ನಾಳ್ ಉಚ್ಚಾಟನೆ ಮಾಡುವಂತೆ ಬಿಜೆಪಿಯ ವಿಜೇಂದ್ರ ಬಣದ ಅಭಿಯಾನ ಮುಂದುವರೆದಿದೆ. ಅವರು ಕೂಡ ದಾವಣಗೆರೆಯಲ್ಲಿ ಬೇರೆ ಒಂದು ಸಭೆ ಸೇರಿ ಇವರು ಉಚ್ಚಾಟನೆ ಮಾಡಬೇಕು, ಯತ್ನಾಳ್ರನ್ನ ಪಕ್ಷದಿಂದ ಹೊರಗಡೆ ಹಾಕಬೇಕು ಅಂತೆಲ್ಲ ಅಬ್ಬರಿಸಿದ್ದಾರೆ. ಹೀಗಾಗಿ ಒಗ್ಗೂಡುವ ಯಾವುದೇ ಲಕ್ಷಣಗಳು ಇವರ ನಡುವೆ ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನ ಈ ಫೋಟೋ ಕೂಡ ಹೇಳ್ತಾ ಇರುವಂಥದ್ದು.
ನೀವು ಅಲ್ಲೇ ಇರಿ, ನಾವಿಲ್ಲೇ ಇರ್ತೀವಿ ಅನ್ನೋ ರೀತಿಯಲ್ಲಿ ಇಬ್ಬರು ನಾಯಕರಿದ್ದಾರೆ. ಇದೇ ಕಾರಣಕ್ಕೆ ಅನ್ನೋ ರೀತಿಯಲ್ಲಿನೇ ಯತ್ನಾಳ್ ಬಣ ವಿಧಾನಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೊಂದು ಸುತ್ತಿನ ವಕ್ಫ್ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ವಿಜೇಂದ್ರ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ನಿರ್ಧರಿಸಿದ್ದಾರೆ. ಅದನ್ನು ಇವತ್ತಿನ ಪಂಚಾಯಿತಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಒಂದಾಗದ ಕಮಲದ ಬಗ್ಗೆ. ಈಗ ಮೊದಲ ಸುದ್ದಿ ಕಡೆ ಹೋಗೋಣ. ದೇಶಕ್ಕೊಂದೇ ಮತದಾನ, ದೇಶಕ್ಕೊಂದೇ ಚುನಾವಣೆ, ದೇಶಕ್ಕೊಂದೇ ವೋಟ್, ಇದು ಬರುವಂಥದ್ದಿದೆ. ಆ ಬರಬೇಕಾದ್ರ ಆಶಯವನ್ನು ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದೆ ತನ್ನ ಮಸೂದೆಯ ಮೂಲಕ. ನಮ್ಮಲ್ಲಿ ಮಂಡನೆಯಾದಂತಹ ಎಲ್ಲ ಮಸೂದೆಗಳು ಎಲ್ಲ ಕಾಲದಲ್ಲೂ ಅಂಗೀಕಾರ ಆಗಿದೆ ಅಂತೇಳಿ ಇಲ್ಲ. ಒಂದು ಮಸೂದೆ ಮಂಡನೆ ಆದ ಮೇಲೆ ಕೆಲವೊಂದು ಬಾರಿ ಅದಕ್ಕೆ ಪೂರಕವಾದಂತಹ ಬಹುಮತ ಇಲ್ಲದೆ ಹೋದಾಗ ಅದು ಹಲವು ವರ್ಷಗಳ ನಂತರ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅದು ಅಂಗೀಕಾರ ಆಗುವಂಥದ್ದು ಪ್ರಕ್ರಿಯೆಗಳು ಕೂಡ ನಡೀತವೆ. ಈಗಲೂ ಕೂಡ ಈ ಬಿಲ್ನ ವಿಚಾರದಲ್ಲೂ ಕೂಡ ಒಂದು ಪಕ್ಷವಾಗಿ ತನ್ನ ಬದ್ಧತೆಯನ್ನು ಪ್ರದರ್ಶಿಸುವಂತಹ ಕೆಲಸವನ್ನು ಬಿಜೆಪಿ ಮಾಡಿದೆ. ಸದನದಲ್ಲಿ ಲೋಕಸಭೆಯಲ್ಲಿ ಬಿಲ್ ಮಂಡನೆಯನ್ನು ಮಾಡಿದೆ. ಆ ಬಿಲ್ ಬಗೆಗಿನ ವರದಿಯನ್ನು ನಿಮಗೆ ತೋರಿಸ್ತೀವಿ. सदस्य इसके पक्ष में हाँ के, जो सदस्य विरोध में ना के, मेरे विचार में निर्णय हाँ वालों के पक्ष में हाँ वालों के पक्ष में मंत्री जी विधेयक को पुरस्तापित करें. ಒಂದು ದೇಶ ಒಂದು ಚುನಾವಣೆಗೆ ಸಂವಿಧಾನ ತಿದ್ದುಪಡಿ ಮಸೂದೆ. ಲೋಕಸಭೆಯಲ್ಲಿ ಬಿಲ್ ಮಂಡನೆ, ಪ್ರತಿಪಕ್ಷಗಳ ತೀವ್ರ ವಿರೋಧ. जो सदस्य विरोध में ना के, मेरे विचार में निर्णय हाँ वालों के पक्ष में हाँ वालों के पक्ष में मंत्री जी विधेयक को पुरस्तापित. ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ಒಂದು ದೇಶ ಒಂದು ಚುನಾವಣೆ ಮಾಡುವ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ. वोटिंग मशीन से मतदान होता है तो आप सब अपनी सीट से दबाए गए बटन और सदन के दोनों ओर लगी हुई बड़ी स्क्रीन में आप मिलान कर सकते हैं. शुद्धि के अधीन मत विभाजन परिणाम पक्ष में हाँ में 269, विपक्ष में 198. बहुमत के पक्ष में मतदान हुआ. बहुमत प्रस्ताव के पक्ष में हाँ. माननीय मंत्री जी अब विधेयक को पुनः स्थापित करें. ಹೊಸ ಸಂಸತ್ನಲ್ಲಿ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ಮತದಾನ. ಬಿಜೆಪಿಗೆ ಬಹುಮತ ಇಲ್ಲ ಎಂದು ವಿಪಕ್ಷಗಳ ಲೇವಡಿ. ಇವತ್ತು ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತಿದ್ದಂತೆ ನೂತನ ಸಂಸತ್ ಭವನ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮೂಲಕ ಮತದಾನ ನಡೆಯಿತು. ಆದರೆ ಸಂವಿಧಾನ ತಿದ್ದುಪಡಿ ಬಿಲ್ ಚರ್ಚೆಗೆ ಎತ್ತಿಕೊಳ್ಳಲು ಸರ್ಕಾರಕ್ಕೆ ಸದನದ 3/2 ಬಹುಮತ ಅಥವಾ ಸದನದಲ್ಲಿ ಅಷ್ಟು ಮತಗಳನ್ನು ಪಡೆಯುವುದು ಅತ್ಯಗತ್ಯ. ಆದರೆ ಬಿಜೆಪಿಗೆ ಅವಶ್ಯಕತೆ ಇರುವಷ್ಟು ಬೆಂಬಲ ಇಲ್ಲ ಅನ್ನೋದು ಇವತ್ತು ಸದನದಲ್ಲಿ ಸಾಬೀತಾಗಿದೆ. ಒಂದು ದೇಶ ಒಂದು ಚುನಾವಣೆಗೆ ವಿರೋಧ ಪಕ್ಷಗಳು ಒಗ್ಗಟ್ಟಿನಿಂದ ವಿರೋಧಿಸಿದ್ದು ಬಿಜೆಪಿ ಇರುಸುಮುರುಸು ಎದುರಿಸಬೇಕಾಯಿತು. ಲೋಕಸಭೆಯಲ್ಲಿ 298 ಸದಸ್ಯರನ್ನ ಹೊಂದಿರುವ ಎನ್ಡಿಎ 269 ಮತಗಳನ್ನು ಪಡೆದಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ 233 ಸದಸ್ಯರನ್ನ ಹೊಂದಿದ್ದು 198 ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿ ಕನಸಿಗೆ ಅಡ್ಡಿ ಮಾಡಿದೆ. ಸಂವಿಧಾನ ತಿದ್ದುಪಡಿಗೆ 362 ಮತಗಳ ಅವಶ್ಯಕತೆ ಇದ್ದು 93 ಮತಗಳ ಕೊರತೆ ಎದುರಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಇಂಡಿಯಾ ಒಕ್ಕೂಟ 108 ಮತಗಳನ್ನು ಹೊಂದಿದ್ದು ಎನ್ಡಿಎ ಒಕ್ಕೂಟ 135 ಸದಸ್ಯರನ್ನ ಹೊಂದಿದೆ. ಒಂದು ದೇಶ ಒಂದು ಚುನಾವಣೆಗೆ ಬೇಕಿದೆ 3 ತಿದ್ದುಪಡಿ. ಸಂವಿಧಾನಕ್ಕೆ 129ನೇ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ಲಾನ್. ಒಂದು ದೇಶ ಒಂದು ಚುನಾವಣೆ ನಡೆಸಲು ಸಂವಿಧಾನಕ್ಕೆ 129ನೇ ತಿದ್ದುಪಡಿ ಮಾಡಬೇಕಿದೆ. ಅದರಲ್ಲೂ 2 ಮಸೂದೆಗಳಲ್ಲಿ 3 ತಿದ್ದುಪಡಿ ಮಾಡುವ ಅಗತ್ಯವಿದೆ. ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದ್ದು ಇದು ತಾತ್ಕಾಲಿಕವಾಗಿ ಹಿನ್ನಡೆ ಅನುಭವಿಸುವಂತಾಗಿದೆ. 1ನೇ ತಿದ್ದುಪಡಿ ಆರ್ಟಿಕಲ್ 82ಎಗೆ ಉಪಕಲಂ 1 ಸೇರ್ಪಡೆ ಮಾಡುವುದು. ಉಪಕಲಂ 2ರಲ್ಲಿ ಲೋಕಸಭೆ ವಿಧಾನಸಭೆ ಅಂತ್ಯದ ಬಗ್ಗೆ ಉಲ್ಲೇಖ. ಉಪಕಲಂ 3 ಮತ್ತು 4ರಲ್ಲಿ ಲೋಕಸಭೆ ವಿಧಾನಸಭೆ ವಿಸರ್ಜನೆ. 2ನೇ ತಿದ್ದುಪಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ 50% ರಾಜ್ಯಗಳ ಒಪ್ಪಿಗೆ ಅಗತ್ಯ. ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಆಯೋಗದ ಜೊತೆ ಚರ್ಚಿಸಿ ನಿರ್ಧಾರ. ಹೊಸದಾಗಿ 324ಎ ವಿಧಿಯನ್ನ ಸೇರ್ಪಡೆ ಮಾಡುವುದಕ್ಕೆ ಅವಕಾಶ. 3ನೇ ತಿದ್ದುಪಡಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಮಸೂದೆಗಳ ತಿದ್ದುಪಡಿ. ಪುದುಚೇರಿ, ದೆಹಲಿ, ಜಮ್ಮು ಕಾಶ್ಮೀರ ವಿಧಾನಸಭೆಗಳಿಗೆ ಸಂಬಂಧಿಸಿದ್ದು. ಶಾಸನ ಸಭೆಗಳನ್ನು ಲೋಕಸಭೆಯೊಂದಿಗೆ ಅವಧಿ ಜೊತೆ ಸಮೀಕರಿಸುವುದು. ಬಿಜೆಪಿಗೆ 2/3 ಬೆಂಬಲ ಇಲ್ಲ, ಶಶಿ ತರೂರ್. ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ಎಂದು ಸಿಪಿಐಎಂ ಕಿಡಿ.
ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಆರಂಭದಲ್ಲೇ ಹಿನ್ನಡೆ ಆಗಿರುವ ಬಗ್ಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ವ್ಯಂಗ್ಯವಾಡಿದ್ದು, ಬಿಜೆಪಿ ಪಕ್ಷ 3/2 ಬಹುಮತ ಪಡೆಯಲು ವಿಫಲವಾಗಿದೆ ಎಂದಿದ್ದಾರೆ. ಇನ್ನು ಕೇರಳದ ಸಿಪಿಐಎಂ ಸಂಸದ ಕೆ ರಾಧಾಕೃಷ್ಣ ಮಾತನಾಡಿ, ನಮ್ಮ ದೇಶದ ಕಾನೂನಿಗೆ ಇದು ಮಾರಕ ಹಾಗೂ ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತದೆ ಎಂದಿದ್ದಾರೆ. Majority of parties in the House are strongly opposed to this approach. I don't see it getting the 2/3 majority it needs. ಒಂದು ದೇಶ ಒಂದು ಚುನಾವಣೆ ಕುರಿತು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶದ ಪ್ರಗತಿಗೆ ಇದು ಅವಶ್ಯಕ ಎಂದಿದ್ದಾರೆ. राइजिंग इकोनॉमी में है इंडिया की, अभी 9.7 और जिस दिन हमारी इकोनॉमी 10 और 10.5 और 11 के बीच में पहुंच जाएगी, उस समय हमारा देश जो है वो जो इकोनॉमी की लाइन में जो 3 या 4 देश खड़े होंगे, उसमें उस पंक्ति में हमारा देश भी खड़ा होगा. ನೂತನ ಸಂಸದೆ ಪ್ರಿಯಾಂಕಾ ವಾದ್ರಾ ಕೇಂದ್ರ ಸರ್ಕಾರದ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. Anti-constitutional bill. It's against the federalism of our nation, and we are opposing the bill. ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಡಿಎಂಕೆ ಸಂಸದೆ ಕನ್ನಿಮೋಳಿ ಮಾತನಾಡಿ, ಸಂವಿಧಾನ ವಿರೋಧಿ ಬಿಜೆಪಿ ಸಂವಿಧಾನದ ಮೂಲ ಉದ್ದೇಶ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತಿದೆ ಎಂದಿದ್ದಾರೆ. We oppose the entire bill. We do not accept that there can be one nation and one election, because it is against the constitution, it's against federal rights, and it's against the will of the people. It is against the constitution, so this is actually shaking the basic premises of the constitution itself. ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಮಾತನಾಡಿ, ಚುನಾವಣೆ ನಡೆಸಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ, ಅದನ್ನ ಉಳಿಸಲಾಗುತ್ತದೆ ಎಂದು ಸರ್ಕಾರ ಹೇಳುತ್ತಿದೆ, ಆದರೆ ಅದು ಸುಳ್ಳು ಎಂದಿದ್ದಾರೆ. सरकार ये तर्क दे रही है कि चुनाव के आयोजन में बहुत करोड़ों पैसा खर्च हो रहा है और वो पैसों को बचाने की कोशिश कर रही है. मात्र 3,700 करोड़ का खर्च है एक लोकसभा चुनाव के आयोजन में. ನೂತನ ಮಸೂದೆ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ಎಲ್ಲಾ ಚುನಾವಣೆಗಳು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಇದು ದೇಶದ ಹಿತದೃಷ್ಟಿಯಿಂದ ಎಲ್ಲಾ ಪಕ್ಷಗಳು ಸಹಕಾರ ಮಾಡಬೇಕು, ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ ಎಂದಿದ್ದಾರೆ. ओवरऑल डेवलपमेंट के लिए और देश के प्रगति के लिए ये वन नेशन वन इलेक्शन जो है, एक बार इलेक्शन हो गए तो 5 वर्ष तक, ये सिर्फ हम ये नहीं कह रहे जब भी लोकसभा होगा तब विधानसभा होगा, ऐसे नहीं कह रहे. ऑल द इलेक्शन विल बी हेल्ड. ಒಂದು ದೇಶ ಒಂದು ಚುನಾವಣೆಗೆ ಆರಂಭಿಕ ವಿಘ್ನ ಎದುರಾಗಿದೆ, ಆದರೆ ಇದು ಮೊದಲ ಹೆಜ್ಜೆ ಅಷ್ಟೇ ಆಗಿದ್ದು, ಮುಂದಿನ ದಿನಗಳಲ್ಲಿ ಮ್ಯಾಜಿಕ್ ಸಂಖ್ಯೆ ತಲುಪುವುದಕ್ಕೆ ಮೋದಿ ಸರ್ಕಾರ ಯೋಜನೆ ರೂಪಿಸಲಿದೆ ಎನ್ನಲಾಗಿದೆ. ಇನ್ನು ಇಂದಿನ ಸದನಕ್ಕೆ ಗೈರು ಹಾಜರಾಗಿದ್ದ 20 ಸಂಸದರಿಗೆ ಬಿಜೆಪಿ ಕಾರಣ ಕೇಳಿ ನೋಟಿಸ್ ನೀಡುವುದಕ್ಕೂ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೇಶಕ್ಕೆ ಒಂದೇ ಹಂತದಲ್ಲಿ ಮತದಾನ ಮಾಡಬೇಕು, ಇದರ ಬಗ್ಗೆ ಬಹಳ ಸಮಯ ಉಳಿಯುತ್ತೆ, ನೀತಿ ಸಂಹಿತೆಯ ಆತಂಕಗಳು ಉಳಿಯುತ್ತವೆ, ಇವೆಲ್ಲವೂ ಕೂಡ ಯೋಚನೆಗಳಿದ್ದಾವೆ. ಆದರೆ ಇದನ್ನು ಪ್ರತಿಪಕ್ಷಗಳು ಕೂಡ ಅಷ್ಟು ಸುಲಭವಾಗಿ ಲಾಗುವಾಗೋದಕ್ಕೆ ಬಿಡುವಂಥ ಲಕ್ಷಣ ಕಾಣ್ತಲ್ಲ. ಯಾಕಂದರೆ ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧ, ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಅನ್ನುವಂಥ ಆಕ್ಷೇಪವನ್ನು ಎತ್ತಿದ್ದಾವೆ. ನೋಡಬೇಕು ಏನಕ್ಕೆ ಯಾವ ಸ್ವರೂಪಗಳಲ್ಲಿ ಮುಂದೆ ಈ ಒಂದು ಬಿಲ್ ಮೇಲಿನ ಚರ್ಚೆಗಳು ನಡೀಬಹುದು ಅನ್ನೋದನ್ನು ಕೂಡ ನೋಡ್ಬೋದು. ಒಂದಾಗದ ಕಮಲದ ಕಥೆಯನ್ನು ನಿಮಗೆ ಹೇಳಬೇಕು. ಯಾಕೆಂದರೆ ಇಬ್ಬರು ನಾಯಕರು ಈ ಫೋಟೋದಲ್ಲಿ ನಾವು ನೋಡ್ತಾ ಇದ್ವಿ, ಹೇಗೆ ಇಬ್ಬರು ಒಬ್ಬರನ್ನ ಕಂಡು ಇನ್ನೊಬ್ರು ಕೈ ಮುಗಿತಾರೆ ಅಂತ ಕೇಳಿದರೆ, ನಡುವೆ ಇರುವಂಥ 2 ಖಾಲಿ ಕುರ್ಚಿಯನ್ನು ದಾಟಿ ಇವ್ರಿಗೂ ಹೋಗೋಕ್ಕೆ ಮನಸ್ಸಿಲ್ಲ, ಅವ್ರಿಗೂ ಬರೋಕ್ಕೆ ಮನಸ್ಸಿಲ್ಲ. ಅವರು ಡಿನ್ನರ್ ಮೀಟಿಂಗನ್ನು ಕರೆದಿರಂತೆ ಆ ಕಾರಣಕ್ಕಾಗಿ ಆಹ್ವಾನಿಸಿದ್ದಾರೆ ಅನ್ನೋದು. ಆದರೂ ಕೂಡ ಇರಿ ನೀವು ದೂರದಲ್ಲೇ ಇರಿ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡ್ತೀವಲ್ಲ, ಹಂಗಿದ್ದಾರೆ ಇಬ್ಬರು ನಮಸ್ಕಾರಗಳು ಕೂಡ. ಪರಿಚಯ ಇದೆ, ನಿಮ್ಮ ಪರಿಚಯ ಇದೆ, ನಮಸ್ಕಾರ ಅನ್ನೋಂಥ ರೀತಿಯಲ್ಲಿ ನೀವು ಅಲ್ಲೇ ಇರಿ ನಾವಿಲ್ಲೇ ಇರ್ತೀವಿ ಅನ್ನೋ ರೀತಿಯಲ್ಲಿ ಇಬ್ಬರು ನಮಸ್ಕಾರವನ್ನು ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಮಸ್ಕಾರ ಆದರೂ ಮಾಡ್ಕೊಂಡಿದ್ದಾರಲ್ಲ ಅಂತ ಹೇಳ್ಕೊಂಡು ಸಮಾಧಾನ ಪಟ್ಕೊಳ್ಳುವಂಥವ್ರು ಸಮಾಧಾನ ಪಟ್ಕೊಳ್ಬೋದು. ಯಾಕಂದರೆ ಪರಸ್ಪರ ಮುಖ ನೋಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಇದು ಶುಭ ಸೂಚನೆ ಅಂತ ಹೇಳುವಂಥವ್ರು ಶುಭ ಸೂಚನೆಯನ್ನು ಕೂಡ ಗ್ರಹಿಸ್ಕೊಳ್ಬೋದು ಇವರಿಬ್ಬರ ವಿಚಾರದಲ್ಲಿ, ಅಥವಾ ಬದಲಾವಣೆಯನ್ನು ಗ್ರಹಿಸ್ಕೊಳ್ಬೋದು. ಯಾಕಂದರೆ ಒಬ್ಬರ ಮುಖನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ದಂಥವ್ರು ಇಷ್ಟ ಮುಖ ನೋಡಿಕೊಂಡು ನಮಸ್ಕಾರ ಮಾಡಿದ್ದಾರೆ. ಏನು ಹಾಗಾದರೆ ಸದನ ಸಂಧಾನ ಮತ್ತೆ ಶುರುವಾಯಿತು, ಕಮಲದ ಬಂಡಾಯ. ಸದನದಲ್ಲಿ ಒಂದಿಷ್ಟು ಸದನ ಶುರುವಾಗೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಸಂಧಾನ ಆಯಿತು, ಆದರೆ ಈಗ ಮತ್ತೆ ಕಮಲದ ಬಂಡಾಯವೂ ಕೂಡ ತಲೆ ಎತ್ತಿದೆ. ಅಧಿವೇಶನಕ್ಕೂ ಮುಂಚಿತವಾಗಿ ಬಂಡಾಯ ಶಮನಕ್ಕೆ ಕಸರತ್ತನ್ನು ಮಾಡಲಾಯಿತು. ಬೆಂಗಳೂರಿನಲ್ಲಿ ಒಂದು ಸಭೆ ನಡೆದಿತ್ತು, ಕೋರ್ ಕಮಿಟಿ ಸಭೆ. ಅದರಲ್ಲೂ ಕೂಡ ನೀವೆಲ್ಲ ಜೊತೆಯಾಗಿ ಹೋಗ್ರಪ್ಪ ಅಂತ ಹೇಳುವಂಥ ಬುದ್ಧಿ ಮಾತು ಹೇಳುವಂಥ ಕೆಲಸವೂ ಕೂಡ ನಡೀತು. ಆದರೆ ಅದು ವರ್ಕೌಟ್ ಆದಂಗೆ ಕಾಣ್ತಾ ಇಲ್ಲ. ಅಧಿವೇಶನ ಅಂತಿಮ ಹಂತಕ್ಕೆ ಬರ್ತಿದ್ದ ಹಾಗೆಯೇ ಬಂಡಾಯ ಮತ್ತೆ ಜೋರಾಗಿದೆ. ನಾನೊಂದು ತೀರ ನೀನೊಂದು ತೀರ ಅನ್ನುವಂಥದ್ದು
ಕಮಲ ನಿವಾಸದ ಕಥೆಯಾಗಿ ಪರಿವರ್ತನೆಗೊಂಡಿದೆ. ಒಂದು ಮನೆಯಲ್ಲಿ 2 ಬಾಗಿಲು ಸ್ಪಷ್ಟವಾಗಿ ಇರುವಂಥದ್ದು ಈ ಇಬ್ಬರು ದೂರದಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡ್ತಿದ್ದಾರಲ್ಲ ಅದರಲ್ಲಿ ಗೋಚರ ಆಗ್ತಿದೆ. ಪರಸ್ಪರ ಕೈ ಮುಗಿದು ನಸುನಕ್ಕು ಬಂಡಾಯವನ್ನು ಮುಂದುವರಿಕೆ ಮಾಡ್ತಾ ಇದ್ದಾರೆ. ಇದು ಪರಿಚಯ ಇರುವಾಗ ಎದುರೆದುರು ನೋಡುವಾಗ ನಮಸ್ಕಾರ ಮಾಡಿ ನಸುನಗುವಂಥದ್ದು ಮನುಷ್ಯ ಸಹಜವಾದಂಥ ಗುಣ. ಆ ರೀತಿಯಾಗಿ ನಸುನಕ್ಕಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಇವರ ನಡುವೆ ಹೊಂದಾಣಿಕೆ ಸದ್ಯಕ್ಕಂತೂ ಬರುವ ಲಕ್ಷಣ ಕಾಣ್ತಾ ಇಲ್ಲ. ವಿಜೇಂದ್ರ ಡಿನ್ನರ್ ಮೀಟಿಂಗ್ನಲ್ಲಿ ಹಾಜರಾಗಿಲ್ಲ ಯತ್ನಾಳ್ ಅವರು, ಅದು ನಿರೀಕ್ಷಿತವೇ ಆಗಿತ್ತು. ಆ ರೀತಿಯಾಗೆಲ್ಲ ಡಿನ್ನರ್ ಮೀಟಿಂಗಲ್ಲೆಲ್ಲ ಹಾಜರಾಗುವಂತಹ ವಿಚಾರಕ್ಕೆ ಯತ್ನಾಳ್ರು ಹೋಗುವಂಥವ್ರಲ್ಲ ಅನ್ನೋಂಥದ್ದು ಗೊತ್ತಿತ್ತು. ಅದೇ ಪ್ರಕಾರವಾಗಿ ಅವರು ಹೋಗಿಲ್ಲ. ಇನ್ನು ಯಡಿಯೂರಪ್ಪ ಹುಟ್ಟುಹಬ್ಬದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿಯೊಂದು ಮಾಡ್ಕೊಂಡಿದ್ದಾರೆ. BSY ಅವರ ಹುಟ್ಟುಹಬ್ಬಕ್ಕೆ ಸಂಬಂಧಿಸಿದಂತೆ ಒಂದು ಶಕ್ತಿ ಪ್ರದರ್ಶನ ಮಾಡಿಬಿಡೋಣ ಈ ಬಾರಿ ಅಂತೇಳಿ. ಅಂದರೆ ಇಲ್ಲಿ ಶಕ್ತಿ ಪ್ರದರ್ಶನ ಯಾವ ರೀತಿ ಅಂದರೆ ಅವರ ಹುಟ್ಟುಹಬ್ಬ ಸೆಲೆಬ್ರೇಷನ್ ಒಂದು ನೆಪ. ಯಡಿಯೂರಪ್ಪ ಹೆಸರಲ್ಲಿ ವಿಜೇಂದ್ರ ಅವರಿಗೆ ಬಲ ತುಂಬುವ ಕಸರತ್ತಿನ ರೀತಿಯಲ್ಲೂ ಕೂಡ ಇದು ಕಾಣ್ತಾ ಇದೆ. ಯಾಕಂದರೆ ವಿಜೇಂದ್ರ ಅವರು ಪಾಪ ಅಧ್ಯಕ್ಷರಾಗಿ 1 ವರ್ಷ ತುಂಬಿದಂತಹ ಖುಷಿಯಲ್ಲಿ ಏನೋ ಒಂದಿಷ್ಟು ಖುಷಿಯಲ್ಲಿ ಮಾತಾಡೋಣ ಅಂತೇಳಿ ಪಕ್ಷದ ಕಚೇರಿಗೆ ಬಂದ ದಿವಸವೂ ಕೂಡ ಇದೇ ಯತ್ನಾಳ್ರು ಅದನ್ನು ಕೆಡಿಸ್ಬಿಟ್ಟಿದ್ರು. ಅಂದರೆ ಕೆಡಿಸ್ಬಿಟ್ಟಿದ್ರು ಇನ್ ದ ಸೆನ್ಸ್ ಅದೇ ದಿವಸನೇ ಇವರು ತಮ್ಮ ವಕ್ಫ್ ಯಾತ್ರೆಯನ್ನು ಘೋಷಣೆ ಮಾಡಿಬಿಟ್ರು. ಪಕ್ಷದೊಳಗಡೆ ಹಿಂಗೆ 2 ಯಾತ್ರೆ ಆದಮೇಲೆ ಯಾವ ಸೆಲೆಬ್ರೇಷನ್ ಇರೋಕ್ಕೆ ಸಾಧ್ಯ ಅಂತೇಳಿ. ದಾವಣಗೆರೆ ಸಮಾವೇಶದ ಬಳಿಕ ಯತ್ನಾಳ್ ಮೇಲೆ ಕ್ರಮಕ್ಕೆ ಒತ್ತಡ ಹೆಚ್ಚಾಗಬಹುದು. ಇದು ವಿಜೇಂದ್ರ ಬಣದ ಕಡೆಯಿಂದ ಆಲ್ರೆಡಿ ಅವರು ಒತ್ತಡ ಶುರು ಮಾಡಿದ್ದಾರೆ, ಅದು ಮತ್ತಷ್ಟು ಜಾಸ್ತಿ ಆಗ್ಬೋದು. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ನೋಡಿ ನಮ್ಮ ಶಕ್ತಿ ಇಷ್ಟಿದೆ ಅಂತೇಳಿ ತೋರಿಸ್ಕೊಂಡು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಇವರು ದೂರ ಕುಳಿತುಕೊಂಡು ನಮಸ್ಕಾರ ಮಾಡ್ತಾ ಇದ್ದಾರೆ. ಇನ್ನು ಕಮಲದಲ್ಲಿ ತಂತ್ರ ಪ್ರತಿತಂತ್ರಗಳ ವ್ಯವಸ್ಥೆಯೂ ಕೂಡ ಭಾಳ ಜೋರಾಗಿ ಸಾಗ್ತಾ ಇದೆ. ದೆಹಲಿಗೆ ಈಗಾಗಲೇ MP ರೇಣುಕಾಚಾರ್ಯ ತನ್ನ ತಂಡವನ್ನು ಕಟ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಅವರು ಆಲ್ರೆಡಿ ಕರ್ನಾಟಕದಲ್ಲಿ ತೀರ್ಥಯಾತ್ರೆಯನ್ನು ಮುಗಿಸಿ ನಂತರ ದಾವಣಗೆರೆಯಲ್ಲಿ ಒಂದು ಸಭೆಯನ್ನು ಮಾಡಿ ಅದಾದಮೇಲೆ ಈಗ ಡೆಲ್ಲಿಗೆ ಹೊರಟಿದ್ದಾರೆ. MP ರೇಣುಕಾಚಾರ್ಯ ಅವರು ಭಾಳ ಸೀರಿಯಸ್ ಆಗಿ ಅವರು ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ವಿಜೇಂದ್ರ ಅವರ ಪರವಾದಂಥ ಒಂದು ಬ್ಯಾಟಿಂಗನ್ನು ಭಾಳ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ MP ರೇಣುಕಾಚಾರ್ಯ ಅವರು. ಹೈಕಮಾಂಡ್ ಭೇಟಿ ಮಾಡಿ ಒತ್ತಡ ಹೇರೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ತಮಾಷೆ ಏನಂತ ಹೇಳಿದ್ರೆ ಇದೇ MP ರೇಣುಕಾಚಾರ್ಯ ಹಿಂದೆ ನಳಿನ್ ಕುಮಾರ್ ಕಟೀಲ್ ಕರ್ನಾಟಕದ BJPಯ ರಾಜ್ಯಾಧ್ಯಕ್ಷರಾಗಿದ್ದಾಗ ರಾಜ್ಯಾಧ್ಯಕ್ಷರ ವಿರುದ್ಧ ಟೀಮಲ್ಲಿ ಇದ್ದಂಥವರು ಕೂಡ ಅದೇ MP ರೇಣುಕಾಚಾರ್ಯ. ಆ ರೀತಿಯಾಗಿದ್ದಂಥವ್ರು ಈಗ ವಿಜೇಂದ್ರ ಪರವಾಗಿ ಹೋಗ್ತಾ ಇದ್ದಾರೆ. ಅಂದರೆ ಅಧ್ಯಕ್ಷರು ಬದಲಾದಾಗ ನಿಷ್ಠೆಯೂ ಕೂಡ ಬದಲಾಗ್ತಾ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಪಕ್ಷ ನಿಷ್ಠೆ ಅಧ್ಯಕ್ಷರಿಗೆ ಅನ್ವಯ ಆಗುವಂಥ ರೀತಿಯಲ್ಲಿ ಇದೆ ಇದು. ದಿಢೀರ್ನೆ ದೆಹಲಿಗೆ ಹೊರಟಂತಹ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಬ್ಬರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಖಾಸಗಿ ಭೇಟಿ ಮತ್ತು ಈ ಸಂದರ್ಭದಲ್ಲಿ ಅವರು ಹೈಕಮಾಂಡ್ ನಾಯಕರ ಅಪಾಯಿಂಟ್ಮೆಂಟನ್ನು ಕೂಡ ಕೇಳಿದಾರಂತೆ. ಅವ್ರನ್ನು ಕೂಡ ಭೇಟಿಯಾಗುವಂಥ ಉದ್ದೇಶವನ್ನು ಹೊಂದಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಬಹುತೇಕ ಇದು ದಾವಣಗೆರೆಯಲ್ಲಿ ಏನು ಯಡಿಯೂರಪ್ಪನವರ ಬರ್ತ್ಡೇ ಸಮಾವೇಶವನ್ನು ಮಾಡೋಣ ಅಂತೇಳಿ. ಯಾಕಂದರೆ ಯಾವುದೇ ಸಮಾವೇಶ ಮಾಡಬೇಕು 1-2 ತಿಂಗಳ ತಯಾರಿ ಬೇಕೇ ಇರುತ್ತೆ. ಪಕ್ಷದ ನಾಯಕರುಗಳ ಒಪ್ಪಿಗೆಯನ್ನು ಪಡೆಯುವಂಥ ನಿಟ್ಟಿನಲ್ಲೂ ಕೂಡ ಹೋಗುವ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇನ್ನು ಬೆಳಗಾವಿಯಲ್ಲಿ ಪ್ರತ್ಯೇಕ ಸಭೆ ನಡೆಸಿದ ನಂತರ ನಡೆಸಿದೆ ಯತ್ನಾಳ್ ಟೀಮ್. ಇದೇ ಸಂದರ್ಭದಲ್ಲಿ ಇವರು ಡೆಲ್ಲಿಗೆ ಹೋಗುವಾಗ ಇವರು ಸುಮ್ಮನೆ ಕೂರೋದಿಲ್ಲಲ್ಲ, ಇವರು ಕೂಡ ತಮ್ಮದೊಂದು ಸಭೆಯನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರತ್ಯೇಕ ಸಭೆಯನ್ನು ಯತ್ನಾಳ್ ಟೀಮ್ ನಡೆಸಿದೆ. ಮತ್ತು ಈ ಸಭೆಯ ನಂತರ ಡಿಸೆಂಬರ್ 26-27ರಂದು ಸಭೆ ಮುಂದುವರಿಸೋದಕ್ಕೂ ಕೂಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂದರೆ ಇದು ಒಂದು ದಿವಸದಲ್ಲಿ ಮುಗಿಯುವಂಥ ಸಭೆಗಳಲ್ಲ, ಮತ್ತಷ್ಟು ಸಭೆಯನ್ನು ಮಾಡಿ ಇನ್ನೊಂದಷ್ಟು ಜನಕ್ಕೆ ಏನೇನು ಸಂದೇಶ ಕೊಡಬೇಕು ಇಯರ್ ಎಂಡ್ ಗಿಫ್ಟ್ ರೀತಿಯಲ್ಲಿ ವರ್ಷದ ಕಡೆಯ ವೇಳೆಗೆ ಒಂದು ಉಡುಗೊರೆಯನ್ನು ಕೊಡುವಂಥ ರೀತಿಯಲ್ಲಿ 26-27ಕ್ಕೆ ಅವರೊಂದು ಸಭೆ ಮಾಡ್ತಾ ಇರುತ್ತೆ. ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ವಕ್ಫ್ ವಿರೋಧಿ ಪ್ರವಾಸವನ್ನು ಮಾಡೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಅವರು ಕಲ್ಯಾಣ ಕರ್ನಾಟಕ ಭಾಗವನ್ನು ಕವರ್ ಮಾಡ್ತಾ ಇದ್ದಾರೆ. ಕೊಪ್ಪಳದವರೆಗೂ ಕೂಡ ಬಂದರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಬಾಕಿ ಉಳಿಸಿದ್ದಾರೆ. ಆ 2 ಜಿಲ್ಲೆಗಳಲ್ಲೂ ಕೂಡ ಹೋಗಿ ಪ್ರವಾಸ ಮಾಡಿ ಮೊದಲಿಗೆ ಕಲ್ಯಾಣ ಕರ್ನಾಟಕ ಭಾಗವನ್ನು ಮುಗಿಸುವಂಥದ್ದು ಅವರ ಯೋಚನೆ. ಹೈಕಮಾಂಡ್ ಎಚ್ಚರಿಕೆ ನಂತರವೂ ಕೂಡ ಯತ್ನಾಳ್ ಬಣದ ಪ್ರವಾಸ ಮುಂದುವರಿತಾ ಇದೆ. ಇದು ಭಾಳ ಮುಖ್ಯವಾದಂತಹ ಒಂದು ಲಕ್ಷಣ. ಯಾಕಂದರೆ ಇಲ್ಲಿ ಯತ್ನಾಳ್ರ ಬಣಕ್ಕೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳಿದೆ ನೋಡಿ. ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟ್ರಾಂಗ್ ಹೋಲ್ಡ್, ಅಲ್ಲಿ ನಾವು ಪ್ರವಾಸ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಬೋದು. ಯತ್ನಾಳ್ರು ತಮ್ಮ ಪ್ರವಾಸದ ಬಗ್ಗೆ, ಕೈ ಮುಗಿದಿರೋದ್ರ ಬಗ್ಗೆ, ನಮಸ್ಕಾರ ಹೇಳಿರೋದ್ರ ಬಗ್ಗೆ ಏನೆಲ್ಲ ಕೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅದು ಅಶೋಕ್ ಬಳಿ ಬಂದು ಕೂತಿದ್ರು. ನಾನು ಉತ್ತರ ಕರ್ನಾಟಕದ ಅಧ್ಯಯನ ಮಾಡ್ಲಕತ್ತಿದ್ದೆ. ನಮಸ್ಕಾರ ಅಂದರು, ನಮಸ್ಕಾರ ಅಂದಿನಿ. ಯಾಕೆ ಸರ್ ಊಟಕ್ಕೆ ಹೋಗಿಲ್ಲ ತಾವು ಸರ್ ನಿನ್ನೆ ವಿಜೇಂದ್ರ ಕರೆದು? ಊಟಕ್ಕೆ ನಾವು ಅದು ಹೇಳಿವಲ್ಲ, ನಮ್ಮದೊಂದು ಏನು BJPಯಲ್ಲಿ ಒಂದು ಚರ್ಚೆ ನಡೆತದೆ. ಆ ಚರ್ಚೆ ಮುಗಿದು ಹೈಕಮಾಂಡ್ದವ್ರು ಕರೆದು ಎಲ್ಲನೂ ಕರೆದು ನಮ್ಮ ಭಾವನೆಯನ್ನು ಎಲ್ಲಿವರೆಗೆ ಹೇಳಲಿಕ್ಕೆ ಮತ್ತು ನಿರ್ಣಯ ತಗೋವರೆಗೆ ನಾವು ಯಾವ ಊಟಕ್ಕೆ ಹೋಗೋದಿಲ್ಲ. ಅವರ ಅಧ್ಯಕ್ಷತೆಯಲ್ಲಿರುವಂಥ ಯಾವುದೇ ವೇದಿಕೆಗೆ ನಾವು ಹೋಗೋದಿಲ್ಲ. 2ನೇ ಹಂತದ ಬಳ್ಳಾರಿ ವಿಜಯನಗರ ಈ ಭಾಗದಲ್ಲಿ ವಕಫ್ ವಿರುದ್ಧ ಹೋರಾಟವನ್ನು ಮಾಡೋದ್ರ ಸಲುವಾಗಿ ನಾವು ಸೇರ್ಲಾಕತ್ತೀವಿ. ಅದು ಬಿಟ್ಟರೆ
ಮತ್ತೇನು ವಿಷಯ ಇಲ್ಲ. ಹೈಕಮಾಂಡ್ ನಮಗೇನು ಹೇಳಿಲ್ಲ. ಹೋರಾಟ ಮಾಡೋದಕ್ಕೆ ಎಲ್ಲೂ ಒಂದು ವೇಳೆ ಹೈಕಮಾಂಡ್ ನಮ್ಗೆ ಹೇಳಿದರೆ ನಾವು ಅದನ್ನು ಸ್ಥಗಿತಗೊಳಿಸ್ತಿದ್ದೀವಿ. ನೋಡಿ, ನಾ ಅದಕ್ಕೆ ಹೇಳೋದಲ್ಲ, ಅದು ಹೈಕಮಾಂಡ್ ನಿರ್ಣಯ ತೊಗೋಬೇಕು. ಯಾರೋ ಉಚ್ಚಾಟನೆ ಮಾಡಿ ಅಂದ್ಕೊಳ್ಳೇ ಮಾಡೋದಿಲ್ಲ. ಅವರು ಎಲ್ಲ ವಿಚಾರ ಮಾಡ್ತಾರೆ. ಏನು ಇವರಿಂದ ತೊಂದರೆ ಇದೆ, ಇವರಿಂದ ಏನು ಪಕ್ಷಕ್ಕೆ ಅನುಕೂಲ ಇದೆ, ಎಲ್ಲ ಇಡೀ ದೇಶ ಆಳೋರು ಅದಾರ ರೀ ನಮ್ಮವರು. ಅವ್ರಿಗಿರುವಂಥ ಅನುಭವ ಮುಂದೆ ನಾವೆಲ್ಲ ಸಣ್ಣ ಕಾರ್ಯಕರ್ತರಷ್ಟೇ. ಇವ್ರು ಯಾರೋ ಒಬ್ಬರು ಹೇಳಿದ್ದಕ್ಕೆ ಉಚ್ಚಾಟನೆ ಮಾಡೇ ಬಿಡ್ತಾರೆ. ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ಫ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸ ಏನಿದೆ, ಅವರ ಮಠ ಮಂದಿರ, ರೈತರ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ರಾಜ್ಯ ಸುತ್ತಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ಲೆ ಕರ್ನಾಟಕ ಮಾಡುತ್ತೇವೆ ನಾವು ಅಷ್ಟೇ. ಯಡಿಯೂರಪ್ಪ ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೋಬೇಕು. ಅವ್ರ ಮಗ ಅಂತ ನೋಡ್ಬಾರ್ದು, ವಿಜೇಂದ್ರನ ರಾಜ್ಯ ಅಧ್ಯಕ್ಷತೆ ನೋಡಬೇಕು. ಅವರ ನಡವಳಿಕೆ, ಅವರ ಪಾರ್ಲಿಮೆಂಟ್ ಎಲೆಕ್ಷನು, ಮಾನ್ಯ ನಮ್ಮ ಉಪಚುನಾವಣೆ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವರು ರಾಷ್ಟ್ರೀಯ ನಾಯಕರಾಗಿ ನೋಡ್ಬೇಕು. ತಂದೆಯಾಗಿ ನೋಡ್ಬಾರ್ದು, ರಾಷ್ಟ್ರೀಯ ನಾಯಕರಾಗಿ ನೋಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಅವ್ರು ಮನವಿ ಮಾಡ್ಕೊತ ತಮ್ಮ ಮುಖಾಂತರ. ಈ ಮೊದಲೇ ಹಂತ ಆದಂಗೆ ನಾವು ಸುಮ್ಮನೆ ನಮ್ಮ ಬಾಯಲ್ಲಿ ಬಿಡಿಸ್ಬೇಡಿ. ನಾವು ಮೊದಲೇ ಹಂತ ಹೆಂಗೆ ಮಾಡೋದು ಹಾಗೆ. ಹೀಗೆ ಕವನ ನಾಯಕರು ಸದ್ಯಕ್ಕಂತೂ ಒಗ್ಗೂಡುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅವರು ಒಂದಷ್ಟು ಷರತ್ತುಗಳ ಅನ್ವಯದ ಮೇಲೆ ಒಂದಾಗೋದರ ಬಗೆಗಿನ ಮುನ್ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.